ಸಾಕು. ಫಸ್ಟ್ ನಿಮ್ಗೆ ಕತ್ ನೋವು ಮಾತ್ರ ಕಾಣಿಸ್ಕೊಂಡಿದ್ದಲ್ವಾ ನಿಮ್ಗೆ? ಕತ್ ನೋವು ಕಾಣಿಸ್ಕೊಂಡ್ಮೇಲೆ ಫಸ್ಟ್ ಕೈ ನೋವು ಕಾಣಿಸ್ಕತ್ತು. ಕೈ ನೋವು ಇಲ್ಲಿ ತೋಳ್ಗೆ ಇಂಜೆಕ್ಷನ್ ಕೊಟ್ರು, ಆಮೇಲೆ ಕೈ ಕಮ್ಮಿ ಆಯ್ತು, ಆಮೇಲೆ ಜಾಸ್ತಿ ಕತ್ ನೋವು ಕಾಣಿಸ್ಕೊಂಡ್ಬಿಟ್ಟು. ಸೊ ಕೈ ನೋವು ಬಂದಾಗ ಒಂದ್ ಇಂಜೆಕ್ಷನ್ ಕೊಟ್ಟಾಗ ನೋವು ಕಮ್ಮಿ ಆಯ್ತು, ಆಮೇಲೆ ಕತ್ ನೋವು ಸ್ಟಾರ್ಟ್ ಆಯ್ತು. ಕತ್ ನೋವು ಅವಾಗ ಕತ್ ನೋವು ಇತ್ತು, ಅವಾಗ ಇಂಜೆಕ್ಷನ್ ಇಲ್ಲಿ ಕೊಟ್ಮೇಲೆ ಇದು ಫುಲ್ ಕಮ್ಮಿ ಆಯ್ತು. ಕತ್ತಂತೂ ಕಮ್ಮಿ ಆಗ್ಲಿಲ್ಲ, ತುಂಬಾ ಜಾಸ್ತಿ ಆಗ್ಬಿಡ್ತು. ಎಷ್ಟ್ ಕಡೆ ತೋರಿಸಿದ್ರಿ ಆಸ್ಪತ್ರೆಗಳಲ್ಲಿ? ಹಾಸ್ಪಿಟ್ಲಿಗೆ ಸುಮಾರು 7-8 ಕಡೆನೆ ತೋರಿಸಿದೀವಿ 2 ತಿಂಗಳಲ್ಲಿ. ಜೊತೆ ನಿದ್ದೆನೂ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಮಲ್ಗಾಕೆ ಆಯ್ತಿರ್ಲಿಲ್ಲ, ಮಗಳು ಕೊಟ್ಟು ಮಲಿಕೊಂಡವಳೆಲ್ಲ. ಸೊ ನಾವು ಗ್ವಾಸ ಥೆರಪಿ ಮಾಡಿದ್ಮೇಲೆ ಅವತ್ತಿನ ರಾತ್ರಿನೇ ನಿದ್ದೆನೂ ಬಂತು. ಚೆನ್ನಾಗಿ ಅದಾದ್ಮೇಲೆ ಗುಣನೂ ಕಾಣಿಸ್ತು. ಸೊ ಹೇಳಿದ್ದು ಪ್ರಾಡಕ್ಟ್ಸ್ ನೆಲ್ಲ ತಗೊಳಕ್ ಶುರು ಮಾಡಿದ್ವಿ. ಸೊ ನಿಮ್ ಜೊತೆಲಿ ಬೇರೆ ಎಷ್ಟು ಜನಕ್ಕೆ ರೆಡಿ ಆಗಿದೆ ಈ ತರ? ಇಲ್ಲಿ ಬೇರೆ ಒಂದು 4-5 ಜನಕ್ಕೆ ಆಗಿದೆ. ಮೈದನ್ಗೆ ಆಗೈತೆ. ನಮ್ಮ ಮೈದನ್ ನಡೀತಾನೆ ಇರ್ಲಿಲ್ಲ, ಅವ್ರಿಗೂ ಎಲ್ಲ ವಾಸಿ ಆಗಿದೆ. ಕುತ್ಕೊಳ್ಳಕ್ಕೆ ಆಯ್ತಿರ್ಲಿಲ್ಲ ಅವ್ರಿಗಂತೂ. ಅಳ್ತಾ ಇದ್ರು, ಅಷ್ಟಪ್ಪಿ ನಾಳೆ ಅಳ್ತಾ ಇದ್ರು. ಇವಾಗ ಪರವಾಗಿಲ್ಲ, ಅವ್ರಿಗೆ ಚೆನ್ನಾಗಿ ಓಡಾಡ್ತಾರೆ, ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ. ಇವತ್ತೇನು ಬೇಡಕ್ಕೆ ಬೇಡ ಮಾತ್ರನೇ ಅಂದ್ರಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ ಚೆನ್ನಾಗವ್ರೆ. ಎಲ್ಲ ಚೆನ್ನಾಗಿದ್ದೀವಿ ಇವಾಗ.